ನಮಸ್ತೆ ವೀಕ್ಷಕರೇ, ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ. ವೀಕ್ಷಕರೇ, ನಮ್ಮ ವ್ಯವಸ್ಥೆ ಕಣ್ಮುಚ್ಚಿದಂತಹ ಸಂದರ್ಭದಲ್ಲಿ ಮಾಡಬೇಕಾದಂತವರು ಮಾಡಬೇಕಾದಂತಹ ಕೆಲಸವನ್ನ ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದಿಷ್ಟು ಸಮಸ್ಯೆಗಳು ಉದ್ಭವ ಆಗುವಂತದ್ದು ಶತಸಿದ್ಧ. ಅಂತಹ ಸಮಸ್ಯೆಗಳ ಬೆನ್ನತ್ತಿರುವಂತಹ ನಿಮ್ಮ ನ್ಯೂಸ್ 18 ಕನ್ನಡ ಇಂತಹ ಸಮಸ್ಯೆಗಳಿಗೆ ಮುಕ್ತಿ ಕೊಡುವಂತ ನಿಟ್ಟಿನಲ್ಲಿ, ಅಂತಹ ಸಮಸ್ಯೆಗಳಿಗೆ ಪರಿಹಾರವನ್ನ ಒದಗಿಸುವಂತ ನಿಟ್ಟಿನಲ್ಲಿ ಈ ಕೆಲಸವನ್ನ ಮಾಡ್ತಾ ಇದೆ. ಈಗ ನಾವಿರುವಂತದ್ದು ದೊಡ್ಡ ನಾಗಮಂಗಲದಲ್ಲಿ. ಇಲ್ಲಿರುವಂತಹ ಸಮಸ್ಯೆ ಆದ್ರೂ ಏನು ತೋರಿಸ್ತೀವಿ ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ. ನಾನು ಅರುಣ್ ಹುಗಾರ್. ವೀಕ್ಷಕರೇ, ನಾವು ಯಾವುದೋ ಹಳ್ಳಿಯಲ್ಲೋ ಅಥವಾ ದೂರದ ಊರಲ್ಲೋ ಇಲ್ಲ, ಸಿಲಿಕಾನ್ ಸಿಟಿಯಲ್ಲಿ ಇರುವಂತಹ ಪಕ್ಕದಲ್ಲೇ ಕೂಗಳತೆಯ ದೂರದಲ್ಲಿರುವಂತಹ ಒಂದು ಬೆಂಗಳೂರು ನಗರ ಜಿಲ್ಲೆಗೆ ಬರುವಂತಹ ಸೌತ್ ಬೆಂಗಳೂರಿನ ತಾಲೂಕಲ್ಲಿರುವಂತಹ ದೊಡ್ಡ ನಾಗಮಂಗಲದಲ್ಲಿ ಇದ್ದೀವಿ. ಇಲ್ಲಿರುವಂತಹ ಸಮಸ್ಯೆ ಏನು ಅಂತ ನೀವು ಕೇಳಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಪಡ್ತೀರಿ. ನೋಡಿ, ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿಯಾದಂತಹ ಸಮಸ್ಯೆ ಅಂದ್ರೆ. ನೋಡಿ, ಇದು ದಿಶಾಂಕ ಆಪ್, ಗೌರ್ಮೆಂಟ್ ಸಿದ್ಧಪಡಿಸಿರುವಂತಹ ಈ ಆಪ್ ನಲ್ಲಿ ನಮ್ಮ ಸ್ವತ್ತುಗಳು ಎಲ್ಲಿದೆ, ಆ ಮ್ಯಾಪ್ ಯಾವ ರೀತಿಯಾಗಿದೆ ಅನ್ನೋದನ್ನ ನಾವು ಕಂಡುಕೊಳ್ಳಬಹುದಾಗಿದೆ. ಇದು ಅಟ್ ಪ್ರೆಸೆಂಟ್ ನಾನು ನಿಂತ್ಕೊಂಡಿರುವಂತಹ ಲೊಕೇಶನ್. ಈ ಮಾರ್ಕ್ ಏನ್ ಕಾಣಿಸ್ತಾ ಇದೆ, ನಾನು ನಿಂತ್ಕೊಂಡಿರುವಂತಹ ಲೊಕೇಶನ್. ಬಟ್ ಲೊಕೇಶನ್ ತೋರಿಸ್ತಾ ಇರೋದು ನಿಮ್ಗೆ ಗೊತ್ತಾಗಿರಬಹುದು ಆಲ್ರೆಡಿ. ಇದು 57 ಎಕರೆ ವಿಸ್ತೀರ್ಣದಲ್ಲಿರುವಂತಹ ದೊಡ್ಡ ನಾಗಮಂಗಲದ ಬೃಹದಾಕಾರದ ಕೆರೆ. ಒಂದು ಕಾಲದಲ್ಲಿ ಈ ಕೆರೆ ಕುಡಿಯೋ ನೀರಿಗಾಗೂ ಕೂಡ ಉಪಯೋಗಿಸ್ತಾ ಇದ್ರು. ಬಟ್ ನೋಡಿ, ಈ ಲೊಕೇಶನ್ ಏನಿದೆ, ಬ್ಲೂ ಮಾರ್ಕ್ ಅಲ್ಲಿ ಕಾಣಿಸ್ತಾ ಇರುವಂತಹ ಲೊಕೇಶನ್, ನಾನು ನಿಂತ್ಕೊಂಡಿರುವಂತ ಜಾಗ ಇದು. ನಾನಷ್ಟೇ ಅಲ್ಲ, ನಾನು ಹಿಂದೆ ನಿಂತಿರುವಂತ ಈ ಊರಿನ ಗ್ರಾಮಸ್ಥರು ಆಲ್ಮೋಸ್ಟ್ ಒಂದು 40ರಿಂದ 50 ಜನ ನಿಂತ್ಕೊಂಡಿರುವಂತದ್ದು ನೆಲದ ಮೇಲೆ. ಬಟ್ ಇದು ಕೆರೆ ಅಂತ ಗೌರ್ಮೆಂಟ್ನ ದಿಶಾಂಕ ಆಪ್ ನಲ್ಲೇ ತೋರಿಸ್ತಾ ಇದೆ. ಯಾಕೆ ಈ ಸಮಸ್ಯೆ, ಏನಾಗಿದೆ ಇಲ್ಲಿ, ಹಾಗಾದ್ರೆ ಯಾವ ಕಾರಣಕ್ಕಾಗಿ ಇಲ್ಲಿ ಮನೆಗಳನ್ನ ಕಟ್ಟಲಾಯಿತು, ರೋಡನ್ನ ಹಾಕಲಾಯಿತು? ಇಲ್ಲಿನ ಗ್ರಾಮಸ್ಥರು ಈ ಸಮಸ್ಯೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತಾರೆ. ಅವ್ರ ಬಾಯಿಂದ ನಾನು ಕೇಳ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಹಲವು ವರ್ಷಗಳಿಂದ ಈ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಿ ನೀವು ಅನ್ನುವಂಥದ್ದು ಗೊತ್ತಾಯ್ತು ನಮಗೆ. ಸೊ ಅದನ್ನ ಅರಿತಂತ ನ್ಯೂಸ್ 18 ಕನ್ನಡ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ. ಇಲ್ಲಿ ಒಂದಿಷ್ಟು ಜ್ವಲಂತ ಸಮಸ್ಯೆಗಳು, ನಾವು ಕೇಳಿದ ಮಟ್ಟಿಗೆ 10 ಎಕರೆ ಕಬಳಿಸಿದ್ದಾರೆ ಕೆರೆಯನ್ನ ಅನ್ನುವಂಥದ್ದು ಗೊತ್ತಾಯ್ತು. ಯಾಕೆ ಹಿಂಗಾಯ್ತು, ಏನ್ ನಡೀತಾ ಇದೆ ಹೋರಾಟ ನಿಮ್ಮ ಕಡೆಯಿಂದ? ನೇರವಾಗಿ ಕಂದಾಯ ಅಧಿಕಾರಿಗಳು RI ಆಗ್ಬೋದು, ಡೆಪ್ಟಿ ತಹಶೀಲ್ದಾರ್ ಆಗ್ಬೋದು, ವಿ ಆಗ್ಬೋದು, ಇವರ ಕುಮ್ಮಕ್ಕಿನಿಂದ ಇದು ಸುಮಾರು 10 ಎಕರೆಗೂ ಮೇಲ್ಪಟ್ಟು ಎಂಕ್ರೋಚ್ ಆಗಿದೆ. ಇವ್ರು ರಾತ್ರೋರಾತ್ರಿ ಬಂದು ಮನೆಗಳು ಕಟ್ಕೊಂಡು ಇಲ್ಲಿ ವಾಸ ಇದ್ದಾರೆ. ಈ ಕೆರೆ ನೋಡಿದ್ರೆ ಸಿವೇಜ್ ವಾಟರ್ ಎಲ್ಲ ಬಿಟ್ಟು ಗಬ್ಬೆ ಬಿಡಿಸಿದ್ದಾರೆ. ನಾವು ಚಿಕ್ಕ ವಯಸ್ಸಿಂದ ನೋಡ್ಬೇಕಾದ್ರೆ ಕೆರೆ ತುಂಬ ಚೆನ್ನಾಗಿತ್ತು. ನಾವು ಇಲ್ಲಿ ಆಡಿ ಬೆಳೆದಂಥವ್ರು. ತುಂಬ ಚೆನ್ನಾಗಿತ್ತು. ಹಸುಗಳೆಲ್ಲ ಮೇಯಿಸ್ಕೊಂಡು ಕೆರೆಯಲ್ಲಿ ನೀರು ಕುಡಿಸ್ಕೊಂಡು ನಾವು ಈಜಾಡ್ಕೊಂಡು ಎಲ್ಲ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು ವಾತಾವರಣ, ಅಲ್ಲಿ ವಾತಾವರಣ. ಈಗ ನೋಡಿದ್ರೆ ಸುಮಾರು ಒಂದು 5 ವರ್ಷದಿಂದ ಈಚೆಗೆ ಈ ಥರ ಹೊರಗಡೆಯಿಂದ ಬಂದು ಎಲ್ಲ ಎಂಕ್ರೋಚ್ ಮಾಡಿಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋ ರೀತಿ ಬೆಳೆದಿದ್ದಾರೆ. ಇಷ್ಟು ಮಾತ್ರ ಈ ಸದ್ಯಕ್ಕಿದೆ. ಇನ್ನು ಮುಂದಕ್ಕೆ ಏನಾಗುತ್ತೋ ಕಾದು ನೋಡಬೇಕಿದೆ. ಇದನ್ನು ನೇರವಾಗಿ ಕಂದಾಯ ಅಧಿಕಾರಿಗಳು ಮತ್ತು ಪುರಸಭೆ, ಗ್ರಾಮ ಪಂಚಾಯತ್ ಏನಿತ್ತು, ಈ ಅಧಿಕಾರಿಗಳು ಶಾಮೀಲಿಂದ ಇದು ಇಷ್ಟು ಅಧ್ವಾನ ಆಗಿದೆ ಅಂತ ನಾನು ಹೇಳಬಲ್ಲೆ. ಸೊ ಈ ದೊಡ್ಡ ನಾಗಮಂಗಲದ ಕೆರೆ ಅವ್ಯವಸ್ಥೆ ಯಾವ ಮಟ್ಟಿಗೆ ಅಂದ್ರೆ, ಆಲ್ಮೋಸ್ಟ್ ಒಂದು 10 ಎಕರೆಯಷ್ಟು ಜಾಗನ ಕಬಳಿಸ್ಕೊಂಡು ಅಲ್ಲಿ ಆಲ್ಮೋಸ್ಟ್ ಒಂದು 100 ಮನೆಗಳನ್ನ ರೆಡಿ ಮಾಡೋದಕ್ಕೆ ಇಲ್ಲಿನ ಸ್ಥಳೀಯ ಆಡಳಿತ ಅವಕಾಶ ಕೊಟ್ಟಿದೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ರೀತಿಯಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಲಂಚದ ಪ್ರಮುಖ ಆರೋಪ ಇದೆ ಇಲ್ಲಿ. ಸರ್ ನಮಸ್ತೆ. ಸರ್, ಹೇಗೆ ಸಾಧ್ಯ ಸರ್ ಇದು? ಎಲ್ಲ ಒಂದ್ ಕಡೆ ಕೆರೆ ಒತ್ತುವರಿ ಒಂದ್ ಸ್ವಲ್ಪ ಮಟ್ಟಿಗೆ ಆದ್ರೂ ಓಕೆ, 100 ಮನೆಗಳನ್ನ ಕಟ್ತಾರಂದ್ರೆ ಹೌ ಇಟ್ಸ್ ಪಾಸಿಬಲ್, ಹೇಗೆ ಸಾಧ್ಯ ಅಂತ? ಸರ್, ಇಲ್ಲಿ ಪುರಸಭೆ ವ್ಯಾಪ್ತಿಗೊಳಪಡುತ್ತೆ. ಇಲ್ಲಿನ ಕಂದಾಯ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿರೋದ್ರಿಂದ ನೋಡಿ, ಇಲ್ಲಿ ಎದುರುಗಡೆ ರಾಜಕಾಲುವೆ, ಸುಮಾರು ದೊಡ್ಡ ತೋಗೂರು ಎಲೆಕ್ಟ್ರಾನಿಕ್ ಸಿಟಿ, ಸುಮಾರು ಒಂದು 10-20 ಗ್ರಾಮಗಳಿಂದ ಬರೋ ನೀರಿಗೆ ಮೇಯ್ನು ರಾಜಕಾಲುವೆ ಇದೇ ಮುಖ್ಯವಾಗಿದೆ. ನೋಡಿ, ಎಲ್ಲರ ಕಣ್ಣು ಮುಂದೆನೂ ಯಾವ ರೀತಿ ಮಣ್ಣು ಹಾಕಿ ಕ್ಲೋಸ್ ಮಾಡಿದ್ದಾರೆ. ಇದು ಯಾವ ರೀತಿ ಆಗ್ತಾ ಇದೆ ಅಂದರೆ, ಇಲ್ಲಿನ ನಮ್ಮ ಸ್ಥಳೀಯ ಕಂದಾಯ ಅಧಿಕಾರಿಗಳು
ಲಂಚದ ಆಮಿಷಕ್ಕೆ ಒಳಪಟ್ಟು ಇಲ್ಲಿ ಯಾವುದೇ ರೀತಿಯಾದಂಥ ಕ್ರಮ ಕೈಗೊಳ್ತಾ ಇಲ್ಲ. ಅವ್ರು ನಾವು ಕೇಳೋದಕ್ಕೆ ಹೋದಾಗ ಸರಿ ನಾವು ಏನು ಬೇಕು ಕ್ರಮ ಜರುಗಿಸ್ತೀವಿ ಅಂತಾರೆ, ಮತ್ತೆ ಅದರ ಪಾಡ್ಗ ಇಲ್ಲಿನ ಕಟ್ಟಡಗಳು ನಿರ್ಮಾಣ ಆಗ್ತಾನೇ ಇದ್ದಾವೆ. ನಾವೇನಾದರೂ ಇಲ್ಲಿನ ಗ್ರಾಮಸ್ಥರು ಅಲ್ಲಿ ಅವ್ರನ್ನ ಮಾತಾಡ್ಸೋದಕ್ಕೆ ಹೋದೆ, ಇದು ಕೆರೆ ಜಾಗದಲ್ಲಿ ಕಟ್ಟಬಾರ್ದು ಹಂಗೆ ಹಿಂಗೆ ಅಂತ ನಾವೇನಾದರೂ ಮಾತಾಡ್ಸೋದಕ್ಕೆ ಹೋದಾಗ ಜಾತಿ ನಿಂದನೆ ಕೇಸುಗಳವರೆಗೂ ಬಂದಿದೆ. ಆಗ ನಮಗೇನಾಗುತ್ತೆ, ಜಾತಿ ನಿಂದನೆ ಕೇಸ್ ಅಂದರೆ ಸರ್ಕಾರ ಅದರದ್ದು ನಾವು ಒಂದು ಕಂಪ್ಲೇಂಟ್ ಕೊಟ್ಟಾಗ ಅದರದ್ದು ಹಿಂದೆ ಮುಂದೆ ತಳುಕಾಕಲ್ಲ. ಅದನ್ನು ಏಕಾಏಕಿ ಜಾತಿ ನಿಂದನೆ ಕೇಸ್ ಅಂದರೆ ತಗೊಂಡೋಗ್ತಾರೆ, ಒಳಗಡೆ ಕುಂಡ್ರಿಸ್ತಾರೆ. ಆಗೇನಾಗುತ್ತೆ, ಗ್ರಾಮಸ್ಥರಿಗೂ ಭಯ ಬರುತ್ತೆ. ಈ ರೀತಿಯಾಗಿ ದಬ್ಬಾಳಿಕೆ ಮಾಡಿಕೊಂಡು ರಾತ್ರೋರಾತ್ರಿ ಸುಮಾರು ಒಂದು 4-5 ವರ್ಷಗಳಿಂದ ಒಂದು 100-150 ಸುಮಾರು ಮನೆಗಳನ್ನ ಇಲ್ಲಿ ಕಟ್ಟಿರ್ತಾರೆ ಅಲ್ವಾ. ಈಗ ನೋಡಿ, ನೆಕ್ಸ್ಟು ಇನ್ನೊಂದು 2 ತಿಂಗಳಲ್ಲಿ 1-1.5 ತಿಂಗಳಲ್ಲಿ ಮಳೆ ಸ್ಟಾರ್ಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಒಂದು ದಿವಸ ಅರ್ಧ ದಿವಸದಲ್ಲಿ ನೀರನ್ನು ಕ್ಲಿಯರ್ ಮಾಡೋಕ್ಕಾಗ್ದಿರಂಗೆ ಇಲ್ಲೆಲ್ಲ ಮುಚ್ಕೊಂಡು ಬಂದುಬಿಟ್ಟಿದ್ದಾರೆ. ಆದರೆ ನಾವು ಸರ್ಕಾರಕ್ಕೆ ಸುಮಾರು ಒಂದು 3-4 ವರ್ಷಗಳಿಂದ, ಒಂದು 4-5 ವರ್ಷಗಳಿಂದ ಮನವಿ ಮಾಡಿಕೊಂಡೇ ಬಂದಿದ್ದೀವಿ. ಈಗಿನ ನಮ್ಮ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೂ ಇವರು ಅಧಿಕಾರ ವಹಿಸ್ಕೊಂಡ್ಮೇಲೆ 2-3 ಸಲ ಇದೇ ರೀತಿಯಾಗಿ ಮೀಡಿಯಾದವ್ರ ಮುಂದೆ ನಾವು ಮಾತಾಡಿ ಅವರಿಗೆ ಮುಟ್ಟುವಂತೆ ತಿಳಿಸಿ ಅಂದ್ಬಿಟ್ಟು ಹೇಳಿದ್ದೀವಿ. ಆದರೂ ಇದುವರೆಗೂ ಯಾವುದೇ ಕ್ರಮ ಜರುಗಿಸಿಲ್ಲ. ನಾವು ಗ್ರಾಮಸ್ಥರು ಬರೀ ಮೀಡಿಯಾದ ಮುಂದೆ ಮಾತಾಡೋದೊಂದು ಬಿಟ್ಟರೆ ಇನ್ನು ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೆ. ಇದರ ಬಗ್ಗೆ ಮೀಡಿಯಾದವರಾದ ನೀವು ದಯಮಾಡಿ ಸರ್ಕಾರಕ್ಕೆ ಮನಮುಟ್ಟುವಂತೆ ತಲುಪಿಸಿ ಇದನ್ನು ತೆರವುಗೊಳಿಸಿ ನಮ್ಮ ದೊಡ್ಡನಾಮಂಗಲ ಗ್ರಾಮ ಮತ್ತು ಇಲ್ಲಿನ ಕೆರೆನ ಉಳಿಸಿ ಕಾಪಾಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತೀವಿ. ಸಿದ್ದು, ನೋಡಿ, ಇದನ್ನ ಪ್ರಶ್ನೆ ಮಾಡೋಕ್ ಬಂದ್ರೆ ಈ ಊರಿನ ಗ್ರಾಮಸ್ಥರು ಅಟ್ರಾಸಿಟಿ ಕೇಸ್ ಹಾಕಿಸ್ತಾರಂತೆ ಒಂದಿಷ್ಟು ಸಂಘಟನೆಗಳನ್ನ ಮುಂದೆ ಬಿಟ್ಟು. ಮ್ಯಾಮ್, ಇದು ನಿಜಕ್ಕೂ ಕೂಡ ಶೋಚನೀಯ ಸ್ಥಿತಿ ಅಂತ ಅನ್ಸುತ್ತೆ. ಈ ಊರಿನಲ್ಲಿ ಇನ್ನೊಂದಿಷ್ಟು ವರ್ಷಗಳಿಗೆ ಕೆರೆನೇ ಇಲ್ಲ ಅನ್ನುವಂತ ರೀತಿಯಲ್ಲಿ ಮಾಡಿಬಿಡ್ತಾರೆ. ಹೆಂಗ್ ಸಾಧ್ಯ ಇದು? ಇದಕ್ಕೆ ಸೊಲ್ಯೂಷನ್ ಏನು? So basically we want to save the lake, right? And we want to help the residents of this Dodanagamangla. I'm staying in the city from last 25 years, and we have been seeing the development and all the arrangements have been happened over here. So our main goal, our main shout out to everybody through this media is that we have to save the lake. No matter what documents you have, whatever things has been taken care and has not been taken care, has to be taken care and save the lake. That is my mission and all our missions over here. But it's all already illegal. When we have legal papers, how can you say it's illegal, right? So we have to follow the rules as per the government rules. We'll follow those things. We'll see what is there, legal or illegal. Came to the conclusion and set the resolutions, and henceforth we'll save the lake. ಸೊ 100 ಮನೆಗಳು ರೆಡಿ ಆಗುತ್ತೆ ಅಂದ್ರೆ ಕೆರೆ ಒಳಗಡೆ. ಆಮೇಲೆ ನಾನು ಆಪ್ ಅಲ್ಲಿ ತೋರಿಸಿದೆ, ಗೌರ್ಮೆಂಟೇ ರೆಡಿ ಮಾಡಿರುವಂತ ದಿಶಾಂಕ ಆಪ್ ಒಳಗಡೆ. ಹೆಂಗ್ ಸಾಧ್ಯ ಸರ್ ಇದು? ಸರ್, ಖಂಡಿತ ಹೇಳ್ದಂಗೆ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಡಿಪಾರ್ಟ್ಮೆಂಟ್ ಏನಿದೆ ಇದನ್ನ ಒಂದು ಜವಾಬ್ದಾರಿ ತಗೊಂಡು ಇದರಲ್ಲಿ ಯಾವುದೇ ಜಾತಿ ವಾದಗಳಿಲ್ಲ, ಯಾವುದೇ ವೈಯಕ್ತಿಕ ವಿಚಾರಗಳಿಲ್ಲ. I think when my colleague also mentioned that lakes ಯಾವುದೇ ಇರ್ಬೋದು, these are all the natural wonders gifted by the God and natural resources. It is our complete responsibility to save the lakes, ponds. ಅದರ್ವೈಸ್ ಏನಾಗುತ್ತೆ, ಎಲ್ಲರೂ ನೋಡಿದರೆ ಎಸ್ಪೆಷಲಿ ಬೆಂಗಳೂರು ಅಂತ ಸಿಟಿಲಿ ಇರ್ಬೋದು ಅಥವಾ ಹಳ್ಳಿನಲ್ಲಿ ಇರ್ಬೋದು, ಏನು ನಮ್ಮ ನ್ಯಾಚುರಲ್ ಕೆಲಾಮಿಟೀಸ್ ಆಗುತ್ತೆ ಅದನ್ನ ವಿ ಹ್ಯಾವ್ ಟು ಫೇಸ್ ದ ಫ್ಯೂಚರ್. ಸೊ ಅದನ್ನ ಆಗಬಾರ್ದು ಅಂದ್ರೆ, so there is nothing internally connected between any religion, caste or person to person. It is as a human being, it is everybody's responsibility to save the natural resources. So we are all here, and I'm not basically belongs to or born and brought up in Doddanamangala, but as my colleague also mentioned that I've been to Doddanamangala almost about 18 to 20 years. I've been seeing this lake over the past 15 to 20 years. There was nothing here, and yes, almost since years ago, 5 to 6 years ago, so over the night or without any permission. So I am not the right person to judge or comment on any particular department or any particular person. But yes, it is our request and our demands. Let us save our natural resources for at least for our next generation. Thank you. ಸರ್, ಈಗ ಮಳೆ ಬಂದಾಗ ಲಾಸ್ಟ್ ಮಳೆಗಾಲದಲ್ಲಿ ನಾವು ಬೆಂಗಳೂರು ಸ್ಥಿತಿ ಹೆಂಗೆ ಆಗಿತ್ತು ಅಂತ ನೋಡಿದ್ವಿ. ನಾವು ಕಾರ್ ಬಿಟ್ಬಿಟ್ಟು ಬೋಟಲ್ಲಿ ಓಡಬೇಕು ಅಂತ ಆ ರೇಂಜ್ ಆಗಿತ್ತು. ನಾವೇ ಬೋಟಲ್ಲಿ ಹೋಗ್ಬಿಟ್ಟು ರಿಪೋರ್ಟಿಂಗ್ ಮಾಡಿದೀವಿ ಅಪಾರ್ಟ್ಮೆಂಟ್ಗಳ ಕೆಳಗಡೆ ಯಾವ ರೀತಿಯಾಗಿ ನೀರು ನಿಂತ್ಕೊಂಡಿದೆ ಅಂತ. ಸೊ ಈ ತರ ಮಾಡಿದ್ರೆ ಇನ್ನು ಹೆಂಗೆ? ಈಗ ಏನಾಗ್ತಾ ಇದೆ ಅಂದ್ರೆ, ಇಲ್ಲಿ ಗೊತ್ತಿಲ್ದಿರೋ ಕೆಲವರೆಲ್ಲ ಸೈಟ್ ತಗೊಂಡು ಮನೆ ಕಟ್ತಾ ಇದ್ದಾರೆ.
ಇದಕ್ಕೆ ಯಾವ ಥರ ಪರ್ಮಿಷನ್ ಕೊಡ್ತಾ ಇದ್ದಾರೆ ಅದು ಗೊತ್ತಿಲ್ಲ, ಮತ್ತು ವಿದ್ಯುತ್ ಶಕ್ತಿ ಕೊಡ್ತಾ ಇದ್ದಾರೆ ಅದು ಗೊತ್ತಿಲ್ಲ. ಆಯಿತಾ, ಪ್ರತಿ ನೋಡಿ ಒಂದೊಂದು ಮನೆ ಇಲ್ಲಿ ಲೇಕಿತ್ತು, ಲಾಸ್ಟ್ ಇಯರ್ ಬಂದಾಗ ಗಲಾಟೆ ಆಯಿತು, ಮಾತಾಡಿದ್ರಿ ಇಲ್ಲಿ ಕಟ್ಟಬೇಡಿ ಅಂತೇಳಿ. ಈಗ ಆಲ್ರೆಡಿ ಕಟ್ತಾ ಇದ್ದಾರೆ. ಈ ಥರ ಒಂದೊಂದು ಮನೆಯೇ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಬಡವರೇ ಇರ್ಬೋದು, ಅವ್ರಿಗೂ ತೊಂದರೆ ನಾಳೆ ದಿನ. ಅವ್ರಿಗೆ ಗೊತ್ತಿಲ್ಲದೆ ಬಂದು ಇಲ್ಲಿ ಕಟ್ತಾ ಇದ್ದಾರೆ. ಈಗ ಇದಕ್ಕೆ ದಯವಿಟ್ಟು ಈಗಲೇ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನೋಡಿ ಏನಾಗ್ತಾ ಇದೆ ಅಂತ ಹೇಳಿ ನಮ್ಮ ಕೆರೆ ಉಳಿಸಿ. ಈಗ ನಾವು ಕೆರೆ ಮುಂದೆ ಕೆರೆನೇ ಇಲ್ದಂಗೆ ಆಗ್ಬಿಡುತ್ತೆ. ಎಲ್ಲರಿಗೂ ಬೇಕು ಕೆರೆ. ಇಲ್ಲಿ ಯಾರು ಮನೆಗಳು ಕಟ್ಟಿರೋರ್ಗೂ ಕೆರೆ ಬೇಕು, ನಮಗೂ ಕೆರೆ ಬೇಕು. ಅವ್ರಿಗೆ ಪರ್ಯಾಯ ಮಾರ್ಗನಾದರೂ ಮಾಡಬೇಕು. ಅಧಿಕಾರಿಗಳು ಸಂಬಂಧಪಟ್ಟ ದಯವಿಟ್ಟು ಬಂದು ಪರಿಶೀಲನೆ ಮಾಡಿ ಮಾಡಬೇಕಂತ ನಾವು ಕೇಳ್ಕೊತೀವಿ. ಸರ್, ಸುಮಾರು ವರ್ಷಗಳಿಂದ ಈ ಪ್ರಾಬ್ಲಮ್ ಏನು ಹೇಳ್ತೀರಾ? ಏನೋ ನಾವು ದೊಡ್ಡಮಂಗಲದಲ್ಲಿ ನಾವು ನೋಡ್ತಾ ಇದೀವಿ ಇವತ್ತಿನ ದಿನ. ಒಂದು ಕೆರೆ ಒತ್ತುವರಿ ಅಂತ ಹೇಳಿರ್ಬೋದು, ರಾಜಕಾಲುವೆ ಒತ್ತುವರಿ ಅಂತ ಆಗಿರ್ಬೋದು, ಗ್ರಾಮ ಗೋಮಾಳ ಜಾಗಗಳನ್ನು ಆಕ್ರಮಣ ಮಾಡಿರೋದಾಗಿರ್ಬೋದು. ಇದ್ರಲ್ಲಿ ನಾವು ನೋಡ್ತಾ ಇದೀವಿ. ಅನೇಕ ತಹಶೀಲ್ದಾರ್ಗಳಾಗಿರ್ಬೋದು, ರೆವಿನ್ಯೂ ಇನ್ಸ್ಪೆಕ್ಟರ್ ಅವರು ಇವ್ರದ್ದು ಅಧಿಕಾರಿಗಳದು ಕೈ ಇಲ್ಲ ಅಂತ ಹೇಳಿದ್ರೆ ಇದು ಆಗೋದೇ ಇಲ್ಲ ಅನ್ನೋದು ನೋಡ್ತಾ ಇದೀವಿ. ಇದು ಇವತ್ತಿನ ಪ್ರಶ್ನೆ ಅಲ್ಲ. ಸುಮಾರು 30-40 ವರ್ಷಗಳಿಂದ ಇವತ್ತು ವಾಸ ಇದ್ದಾರೆ ಅಂತ ಹೇಳಿದ್ರೆ 30-40 ವರ್ಷಗಳಿಂದ ಇವತ್ತು ಮನೆಗಳು ಕಟ್ಕೊಂಡಿದ್ದಾರೆ. ಇವತ್ತು 30-40 ವರ್ಷಗಳಿಂದ ಕರೆಂಟ್ ವ್ಯವಸ್ಥೆ ಸಿಕ್ಕಿದೆ, ಲೈಟ್ ಕಂಬಗಳ ವ್ಯವಸ್ಥೆಗಳಾಗಿದೆ. ಇದು ದೊಡ್ಡಮಂಗಲದಲ್ಲಿ ಎಷ್ಟು ಜಾಗದಲ್ಲಾಗಿದೆ, ಎಲ್ಲೆಲ್ಲಿ ಯಾವ ಸರ್ವೆ ನಂಬರ್ಗಳಲ್ಲಿ ಆಗಿದೆ ಅನ್ನೋದು ನಾವು ಮುಖ್ಯವಾಗಿ ನಾವು ನೋಡಬೇಕಾಗಿದೆ. ಕಂದಾಯ ಇಲಾಖೆ ಮೇಲೆ ಇಲ್ಲಿನ ಸ್ಥಳೀಯರು ಅಲಿಗೇಷನ್ ಮಾಡ್ತಿದ್ದಾರೆ, ಆರೋಪ ಮಾಡ್ತಿದ್ದಾರೆ. ಲಂಚ ತಗೊಂಡು ಇವರೆಲ್ಲ ಕನೆಕ್ಷನ್ ಕೊಡ್ತಾ ಇದ್ದಾರೆ. ಎಲೆಕ್ಟ್ರಿಸಿಟಿ ಕನೆಕ್ಷನ್ ಆಗಿರ್ಬೋದು, ಮನೆ ಕಟ್ಟೋಕೆ ಡಾಕ್ಯುಮೆಂಟ್ ಗಳನ್ನು ಫೇಕ್ ಆಗಿ ಮಾಡಿಕೊಡ್ತಾ ಇದ್ದಾರೆ ಅಂತ ಚೆಕ್ ಮಾಡಿ ನೋಡಿದ್ರೆ ಅವ್ರ ಹೆಸರಲ್ಲಿ ಮನೆನೇ ಇರೋದಿಲ್ಲ ಅಂತ. ಓಕೆ, ಇವತ್ತಿನ ದಿನ ನಾವು ನೋಡ್ತಾ ಇದೀವಿ. ಏನು ಅಧಿಕಾರಿಗಳದು ಲಂಚ ತಗೊಂಡು ಮಾಡ್ತಾ ಇದ್ದಾರೆ ಅನ್ನೋದು ನೋಡುವಾಗ, ನಾವು ಲಂಚ ಕೊಟ್ಟಾಗ ಅಧಿಕಾರಿಗಳು ಲಂಚ ತಗೊಳ್ತಾರೆ. ನಾವು ಜನಗಳು ಫಸ್ಟ್ ನಾವು ಸ್ಟಾಪ್ ಮಾಡ್ಬೇಕು. ಇದನ್ನ ಕೊಡೋಂಥದನ್ನ ಏನ್ ಅಕ್ರಮ ನಡೀತಾ ಇದೆಯಲ್ಲ, ಅಕ್ರಮ ನಡೆಯಕ್ ಕಾರಣ ಯಾರಂದ್ರೆ ಇವತ್ತಿನ ದಿನ ನಾವುಗಳ ಕಾರಣ. ಇವತ್ತು ನಾವು ನಿಂತಿದೀವಲ್ಲ ಇಷ್ಟು ಜನ, ನಾವುಗಳ ಕಾರಣ. ನಮಗ್ ಬೇಕು ಮನೆ, ನಾವು ಹೋಗ್ಬಿಟ್ಟು ಅಕ್ರಮ ಮಾಡಕ್ಕೆ ನಾವುಗಳು ಅವರಿಗೆ ಸಪೋರ್ಟ್ ಕೊಟ್ಬಿಟ್ಟು ನಾವು ದುಡ್ಡುಗಳು ಕೊಟ್ಬಿಟ್ಟು ನಾವು ಕಟ್ಕೊಳ್ತೀವಿ. 1 ಮನೆ 2 ಮನೆ 3 ಮನೆ ಈ ತರ 100 ಮನೆಗಳಾಗ್ತವೆ. ಹಿಂಗೆ 30-40 ವರ್ಷದಿಂದ ಆಗಿರೋವು. ಅವತ್ತು ಕಡಿವಾಣ ಹಾಕಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇದ್ದಿಲ್ಲ. ಇವತ್ತು ಇಡೀ ಬೆಂಗಳೂರು ಹಿಂಗಾಗಿದೆ. ದೊಡ್ಡಮಂಗಲ ಮಾತ್ರ ಅಲ್ಲ, ಇಡೀ ಬೆಂಗಳೂರು ಈ ತರ ಆಗಿದೆ. ಇದನ್ನ ಸಂಪೂರ್ಣವಾಗಿ ವ್ಯವಸ್ಥೆ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಅಧಿಕಾರಿಗಳು ಏನಿದೆಯೋ ಸರಿಯಾದ ಕೆಲಸಗಳನ್ನ ಮಾಡಬೇಕು. ಆಯ್ತು ಸರ್, ಈಗ ಲಂಚ ಕೊಟ್ಟು ಏನೋ ಮನೆ ಕಟ್ಕೊಂಡ್ಬಿಟ್ರು, ನಾಳೆ ದೊಡ್ಡ ಪ್ರಮಾಣದಲ್ಲಿ ನೀರು ಬಂತು, ಮನೆ ಬಿದ್ದೋಯ್ತು, ಒಳಗಡೆ ಮಕ್ಕಳು ಮರಿ ವೃದ್ಧರು ವಯಸ್ಸಾದಂತವ್ರು ಎಲ್ಲ ಇರ್ತಾರೆ, ಹೆಚ್ಚು ಕಡಿಮೆ ಆಯ್ತು, ಯಾರು ಹೊಣೆ? ಸರ್ಕಾರನೇ ಹೊಣೆ. ಅಲ್ಲಿ ನೋಡಿ, ನಮ್ ಕಣ್ಮುಂದೆ ಕಾಣಿಸ್ತಿದೆ ಅಲ್ಲ, ಈ ರೀತಿಯಾಗಿ ರಾಜಕಾಲುವೆಗಳನ್ನ ಬ್ಲಾಕ್ ಮಾಡ್ತಾ ಇದ್ರೆ ನೀರು ಓಫ್ಲೋ ಆಗಿ ಊರಲ್ಲಿ ಬರುತ್ತೆ. ಸರ್, ಈ ತರ ಬಂದ್ಬಿಟ್ಟು ವ್ಯವಸ್ಥೆ ಬೆಂಗಳೂರಲ್ಲಿ ಎಲ್ಲಾ ಕಡೆನೂ ಇದೆ. ಇನ್ನೊಂದು ಈ ತರನೇ ಆಗಿ ಎಷ್ಟೋ ಕೆರೆಗಳು, ಒಂದು ಕೆರೆ ಅಲ್ಲ ಸರ್, ಬೆಂಗಳೂರಲ್ಲಿ ಸಾವಿರಾರು ಕೆರೆಗಳು ಮುಚ್ಚೋಗಿದಾವೆ. ದೊಡ್ಡ 4, 12, 13, 25 ಫ್ಲೋರ್ಗಳ ಅಪಾರ್ಟ್ಮೆಂಟ್ಗಳಾಗಿದ್ದಾವೆ. ಫುಲ್ ಮನೆ ಕಟ್ಟಿದಾರಲ್ಲ, ಈ ದೊಡ್ಡದಾಗಿ ರಾಜ್ಯಗಳಾಯ್ತು. ಅವಾಗ ಏನಂತೂ ನೀರು ಫುಲ್ ಈ ಕಡೆ ಬರ್ತಾ ಇತ್ತು. ನೀರು ಫಾಸ್ಟಾಗಿ ಬರ್ತಾ ಕೆರೆಗೆ ಹೋಗ್ಬಿಡ್ತಾ ಇತ್ತು. ಇವಾಗ ಏನೈತೆ ಅಂದ್ರೆ ಫುಲ್ ಚಿಕ್ಕದಾಗಿತ್ತು, ನೀರು ಬರ್ತಾ ಇಲ್ಲ. ಈಗ ನಮ್ಮ ಮನೆ ನೋಡಿ ಈ ಕಡೆಗಿದೆ, ಇಲ್ಲಿಂದ ಈ ಕಡೆ ಪೂರ ಎಲ್ಲ ಈ ಕಡೆ ಇದೆ. ಏನಂದ್ರೆ ಈಗ ಈ ಕಡೆ ನೀರು ಬರಕ್ಕೆ ದಾರಿ ಇಲ್ಲ, ಕಡೆಗೆ ಸ್ಟಾಪ್ ಆಗೋಯ್ತು. ಆಗೇನಂತ ಆ ಕಡೆ ನಮ್ಮ ಮನೆಗೆ ನುಗ್ಗುತ್ತೆ ನೀರು. ನಮ್ಮ ಮನೆಗೆ ಫುಲ್ ನೀರು ಬಂದ್ಬಿಡುತ್ತೆ, ಇಷ್ಟು ಬಂದ್ಬಿಡುತ್ತೆ ನೀರು. ಆ ಮಕ್ಳು ಮರಿ ಎಲ್ಲ ಸ್ಕೂಲ್ಗೆ ನೀರಲ್ಲಿ ಕರ್ಕೊಂಡು ಹೋಗ್ಬೇಕು. ಯಾವ ಕಾರಣಕ್ಕೆ ನೀರು ಬರ್ತಾ ಇದೆ ಅಂತ ಗೊತ್ತಾ ನಿಮ್ಗೆ? ಅದೇ ಈಗ ರಾಜ್ಯಗಳು ಬರ್ತಾ ಇದೆಯಲ್ಲ, ಈಗ ಈ ಕಡೆ ನೀರು ಬರಕ್ಕೆ ದಾರಿ ಇಲ್ಲ. ಹಿಂಗೆ ಹತ್ರ ಆಯ್ತು, ಮನೆ ಕಟ್ತಾ ಇದಾರೆ, ಕೆರೆ ಎಲ್ಲ ಮುಚ್ಚಿ ಮನೆ ಕಟ್ತಾ ಇದಾರೆ. ಈ ಕಡೆ ಎಷ್ಟು ಅಂದ್ರೆ ಈ ಕಡೆ ಒಂದು ಸುಳಮಿದ್ರೆ ಒಂದು 50-100 ಅಡಿಗೆ ಈ ಕಡೆ ಜಾಗ ಇತ್ತು, ನೀರು ಹರ್ಕೊಂಡು ಬರ್ತಾ ಇತ್ತು. ಇವಾಗ ಏನಾಯ್ತು ಅಂದ್ರೆ ಫುಲ್ ಹತ್ರ ಆಯ್ತು. ಇಷ್ಟು ಜಾಗ ಇದ್ದಿರೋದು ಇಷ್ಟು ಜಾಗ ಆಯ್ತು, ಇಷ್ಟು ಜಾಗ ಎಲ್ಲ ನೀರು ಬರಕ್ ಆಗ್ತಾ ಇಲ್ಲ. ಬರಕಾಯ್ತು, ಇವಾಗ ಎಲ್ಲಿ ಡೌನ್ ಇರುತ್ತೆ ಆಗ ನೀರು ಹರ್ಕೊಂಡು ಹೋಗುತ್ತೆ. ಹಾಗಂದ್ರೆ ಹರ್ಕೊಂಡು ಹೋದ್ರೆ ಅವಾಗ ಫುಲ್ ನಮ್ಮ ಮನೆಗೆ ನೀರು. ನಿಮ್ಮೂರ ಕೆರೆ ಮುಚ್ಚಿದಾರಲ್ಲ, ಯಾರು ಕೊಟ್ಟಿ ಸರ್? ಯಾರೋ ದೊಡ್ಡವ್ರು ಕೊಟ್ಟದ ನಾವು ಹಿಂದೆ ಮಾಡ್ತಾ ಇರೋದು. ನಾವೇ ನಿಮ್ಮ ಮನೆಯಲ್ಲಿದೆ ಎಲ್ಲಿ? ಯಾವಾಗ ಕಟ್ಟಿದ್ರ ಮನೆ? ನಾವು ಬಂದ 15 ವರ್ಷ ಆಯ್ತು ಸರ್. 15 ವರ್ಷದಿಂದ ಮನೆ ಕಟ್ಟಿದ್ರೆ ಡಾಕ್ಯುಮೆಂಟ್ಸ್ ಇದೆ? ಇದೆ ಸರ್, ಪಕ್ಕ ಇದೆ. ಏನಂತ ಇದೆ? ನಾನ್ ಬೇಕಂದ್ರೆ ತಕೊಂಡ್ ಬಂದ್ ತೋರಿಸ್ತೀನಿ. ಏನಂತ ಇದೆ ಡಾಕ್ಯುಮೆಂಟ್ಸ್? ಅದೇ ಹಿಂಗ ಕೊಟ್ಟಿದೀವಿ, ನಾವು ಮಾರಿದೀವಿ ಅಂದ್ ಈಗ ಕೊಟ್ಟಿದ್ದಾರೆ ಪೇಪರ್. ಯಾರು ಮಾರಿದ್ ನಿಮ್ಗೆ? ಯಾರೋ ಮಾಡಿದ್ ಸರ್, ನಿಮ್ಗೂ ಗೊತ್ತು. ನಾವು ಹೇಳೋದಿಲ್ಲ, ಅವ್ರು ಕೊಟ್ಟಿರೋರು ಹೆಸರು ಹೇಳೋದಿಲ್ಲ, ನಮ್ಗೆ ಬೇಕಿಲ್ಲ ಅದೆಲ್ಲ. ನಾವು ಬಡವರು ಹೋಗಿ ಕೇಳಿದೀವಿ, ಕೊಟ್ಟಿದ್ದಾರೆ. ನಾವು ಕೋಟಿ ತಕೊಂಡ್ ನಾವು ಮನೆ ಕಟ್ಟಕ್ ಯೋಗುತ್ತಿಲ್ಲ. ನಮ್ಮ ಅಷ್ಟ ಎಷ್ಟಿದೆ ಅಷ್ಟು ನಾವು ಕೊಟ್ಬಿಟ್ಟು ಮನೆ ಕಟ್ಕೊಂಡಿದೀವಿ. ಈಗ ನಿಮ್ಗೆ ಮನೆ ಕಟ್ಟಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? ಯಾಕೆ ಕಟ್ಕೊಂಬಂದ್ ಕೊಟ್ಟಿದ್ದಾರೆ? ಯಾರೋ ದೊಡ್ಡವ್ರು ಕೊಟ್ಟಿದ್ದಾರೆ ಸರ್, ಅವ್ರನ್ನೆಲ್ಲ ಹೇಳಿರಿ. ನಾವು ಮಾತ್ರ ಕಟ್ಟಿದ್ವಿ ಮೋರಿಂದ. ಪಂಚಾಯತ್ NOC ಕೊಟ್ಟಿದ್ದಾರೆ, ನಾವು ಪುರಸಭೆಯಿಂದ ಕೊಟ್ಟಿದ್ದಾರೆ ನಿಮಗೆ? ಪಂಚಾಯತ್ NOC ಕೊಟ್ಟಿದ್ದಾರಲ್ಲ. ಎಷ್ಟು ವರ್ಷದಿಂದ? ನಮ್ದು ಆಯ್ತು ಒಂದು 20 ವರ್ಷ ಆಯ್ತು. 20 ವರ್ಷ ಆಯ್ತು. ಫಾರಂ ನಂಬರ್ 9, 10, 11 3 ಇದೆ ನಮ್ಮ ಹತ್ರ. ಇದೆ. ಏನು ಸಮಸ್ಯೆ ಆಗ್ತಾ ಇಲ್ಲ ನಿಮಗೆ?
ಮಾಡ್ಕೊಂಡು ಏನೋ ನಮ್ಗೆ ರೋಡ್ ವಸತಿ ಇಲ್ಲ, ನೀರು ವಸತಿ ಇಲ್ಲ, ಮೋರಿ ವಸತಿ ಇಲ್ಲ, ಏನೋ ನಮ್ಮ ವನವಾಸ ನಾವು ಇದೀವಿ. ಗವರ್ಮೆಂಟ್ ಜಾಗ ಅಂದ್ರೆ ಬೋರ್ಡ್ ಹಾಕ್ಬೇಕು ತಾನೆ. ಕೆರೆಗೆ ಯಾಕೆ ನೀವು ಸುತ್ತ ಬೇಲಿ ಹಾಕಿ ದೇವರ ಚಿಕ್ಕನಲ್ಲಿ ಎಲ್ಲ ಮಾಡಿದಾರಲ್ಲ, ಆತರ ಯಾಕೆ ಕೆರೆಗೆಲ್ಲ ನೀವು ಬೇಲಿ ಹಾಕಿ ಅದೆಲ್ಲ ಕ್ಲೀನ್ ಆಗಿ ಮಾಡಿಲ್ಲ? ಅವ್ರು ಬಂದ್ ಮಾಡ್ಬೇಕು ತಾನೆ. ಯಾಕೆ ಮಾಡಿಲ್ಲ? ಯಾಕೆ ಬಿಟ್ರು ಇಷ್ಟು ದಿನ? ಇವಾಗ್ಲೂ ಏನು ಬೋರ್ಡ್ ಹಾಕಿಲ್ವಲ್ಲ. ಇಲ್ಲಿ ಊರವರು ದೊಡ್ಡನಾಗಮಂಗಲದಲ್ಲಿ ಇದ್ದಂತವ್ರು, ಅಂದ್ರೆ ಸುಮಾರು ವರ್ಷಗಳಿಂದ 50-60 ವರ್ಷಗಳಿಂದ ಇದ್ದಂತವ್ರು ಇಲ್ಲಿ ಫುಲ್ ಕೆರೆ ಇತ್ತು ಅಂತ ಹೇಳ್ತಿದ್ದಾರೆ. ನನಗೂ ಗೊತ್ತು, ನಾನು ಬರೋ ಕೆರೆ ಇತ್ತು ತಾನೆ, ಇಲ್ಲ ಅಂತ ಹೇಳಲ್ಲ. ಅವಾಗ ಯಾಕೆ ಕೆರೆಗೆ ಯಾಕೆ ಮಾಡ್ಕೊಟ್ರು? ಕೆರೆ ಅಂತ ಗೊತ್ತು ತಾನೆ ಸರ್ ನಿಮ್ಗೆ? ಯಾಕೆ ನಮ್ಗೆ ಮಾರಿದ್ರಿ? ಆಮೇಲೆ ಓಟ್ ಕೇಳಕ್ ಯಾಕೆ ಬರ್ತೀರಾ? ಮಾಡ್ಕೊಟ್ಟೆ ಓಟ್ ಎಲ್ಲ ನಾವ್ ಹಾಕ್ಬೇಕು, ಯಾಕೆ ಮಾರಿದ್ರಿ ನೀವು? ಅಧಿಕಾರಿಗಳು ಪರ್ಮಿಷನ್ ಕೊಟ್ಬಿಟ್ರು ನಿಮಗೆ? ಏನ್ ಪರ್ಮಿಷನ್ ಕೊಟ್ಟಿದ್ದಾರೆ? ಇದೆ ಪರ್ಮಿಷನ್ ಕೊಟ್ಟಿದ್ದಾರೆ. ನೀವು ಮೊದಲು ಬಂದಾಗ ಇಲ್ಲಿ ಕೆರೆ ಇತ್ತು? ಕೆರೆ ಇತ್ತು ಅಂದ್ರೆ ಇತ್ತು, ಮನೆಗಳೆಲ್ಲ ಇಲ್ಲ ಅಂದ್ರೆ ಇವಾಗ 200 ಮನೆ ಇದ್ದ, ಅವಾಗ 150 ಮನೆ ಇತ್ತು. 50 ಮನೆ ಜಾಸ್ತಿ ಆಗಿದೆ ಇವಾಗ ಅಷ್ಟೇ. ಈಗ ನಾವು ನಿಂತಿದ್ದೀವಲ್ಲ, ಇಲ್ಲೆಲ್ಲ ಕೆರೆ ಇತ್ತು ತಾನೆ? ಇಲ್ಲೆಲ್ಲ ಕೆರೆ ಇತ್ತು. ಇದು L&T ಅವ್ರು ಬಂದ ಮೇಲೆ ಕೆರೆ ಇಲ್ಲ ಅಂತ ಹೇಳಿದ್ರು. ಇರೋರು ಕಟ್ಕೊಳ್ತಾರ, ತಕೊಂಡಿರೋರು ಆ ಕಾಲದವ್ರು. L&T ಅವ್ರು ಹೇಳಿದ್ರು ಅಷ್ಟೇ, ನಮ್ದು ಜಾಗ ನಾವು ಈ ಕಡೆ ಬರೋದ್ಲ, ಕೆರೆ ಎಲ್ಲ ನಾವು ಇದು ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಇರೋರು ಕಟ್ಕೊಂಡಿದ್ದಾರೆ ಅಷ್ಟೇ. ಎಷ್ಟು ಮನೆಗಳಾಗಿದೆ ಆಮೇಲೆ? ಇವಾಗ 200-250 ಮನೆ ಇದೆ ಸರ್. ನಾನ್ ಬರುವಾಗ 15 ವರ್ಷ ಮುನ್ನ 15 ಮನೆ ಇತ್ತು. ಏನು ಸೌಕರ್ಯ ಇಲ್ಲ ಸರ್, ನಮ್ಗೆ ನೀರಿಲ್ಲ. ಕೇಳಿದ್ರೆ ಅವ್ರನ್ನ ಕೇಳು, ಇವ್ರನ್ನ ಕೇಳು. ಯಾವ ಊರು ನಿಮ್ದು? ನಮ್ದು ಈ ಊರೇ ಸರ್. 15 ವರ್ಷದಿಂದ ಬಂದ್ರೆ ಅಂದ್ರಲ್ಲ? ನಾವು ಆಡ್ಗೋಡಿ ಹುಟ್ಟಿ ಬೆಳೆದಿದ್ದು. ನಾವು ಬಂದಿದ್ದು 15 ವರ್ಷ ಆಯ್ತು, ಮದುವೆ ಮಾಡ್ಕೊಂಡು ನಾನು ಇಲ್ಲೇ ಬಂದಿದ್ದು. ನಾನು ಕಾಸು ಕೊಟ್ಟು ತಕೊಂಡು ನಾವು ಯಾರು ಪುಕ್ಸಟ್ ನಿಲ್ಕೊಂಡು, ನಮ್ಮ ಅಪ್ಪನ ಜಾಗ ಇಲ್ಲ, ನಮ್ಮ ಅಮ್ಮನ ಜಾಗ ಇಲ್ಲ. ಎಲ್ಲ ಪ್ರತಿ ಒಂದೊಂದು ರೂಪಾಯಿ ನಾವು ಕೂಡ್ಸಿಕ್ಕು, ಮನೆ ಕೆಲಸ ಮಾಡಿ, ಬಾತ್ರೂಮ್ ತೊಳ್ದಿ, ಬಟ್ಟೆ ಒಗ್ದಿ, ಮನೆ ಗುಡ್ಸಿ ಎಲ್ಲ ಮಾಡಿದೀವಿ. ನಾವು ಹಂಗ ಕೊಟ್ಟಿದೀವಿ, ದುಡ್ಡು ಕೊಟ್ಟಿದ್ವಿ, ತಕೊಂಡಿದೀವಿ. ಇವಾಗ ಬಂದು ಕೆರೆ ಅಂಗ್ಲ ಮನೆ ಕಟ್ಕೊಂಡಿದಾರೆ, ಅದು ಇದಂದ್ರೆ ಏನ್ ಮಾತು ಸರ್ ಅದು? ಅಂದ್ರೆ ಮೊದ್ಲೇ ಪರ್ಮಿಷನ್ ಯಾಕೆ ಕೊಟ್ರು ಅಂತ ನೀವು ಕೇಳ್ತಿರೋದು? ಕೆರೆ ಆಗಿದ್ರೆ ಪರ್ಮಿಷನ್ ಕೊಡಬಾರ್ದಾಗಿತ್ತು. ಅದು ಗವರ್ಮೆಂಟ್ ಬೋರ್ಡ್ ಹಾಕ್ಬೇಕು ತಾನೆ, ಫಸ್ಟ್ ಬೋರ್ಡ್ ಹಾಕ್ಬೇಕು ತಾನೆ. ಇಲ್ಲಿ ಬರಬಾರ್ದು, ತಗೋಬಾರ್ದು. ಗವರ್ಮೆಂಟ್ ಜಾಗಕ್ಕೆ ಹೆಂಗೆ ರಿಜಿಸ್ಟ್ರೇಷನ್ ನಡೀತಾ ಇದೆ, ಅದು ಸ್ಟಾಪ್ ಮಾಡಿ. ಈಗ ನಿಮ್ಗೆ ಸುಮ್ನೆ ರಿಜಿಸ್ಟ್ರೇಷನ್ ಮಾಡಿ ಕೊಟ್ಬಿಟ್ರ? ಅವಾಗ ಸುಮ್ನೆ ಎಲ್ಲ ಕಾಸು ಕೊಟ್ಟು ತಾನೆ ಮಾಡಿಸ್ಕೊಂಡಿದೀವಿ, ಸುಮ್ನೆ ಎಲ್ಲ ಮಾಡಿಸಲ್ಲ. ನಾನು ಕೇಳ್ತಿರೋದು ಅದಕ್ಕೆ ಅಮೌಂಟ್ ಕಟ್ಬೇಕು, ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಕಟ್ಟಿದೀರಾ. ಏನು ಎನ್ಕ್ವೈರಿ ಮಾಡ್ಲಿಲ್ವಾ? ಏನು ಹೇಳಿಲ್ವಾ ಕೆರೆ ಜಾಗ ಅದು ಇದು ಅಂತ? ಅವಾಗ ಏನು ಇದು ಜಮೀನಲ್ಲಿ ನಾವು ಮಾರ್ತಿರೋದು ಅಂತ ದಸರಾ ತವರು ಫಸ್ಟ್ ಅಲ್ಲಿ ಜಮೀನಲ್ಲಿ ಗ್ರೀನ್ ಬೆಲ್ಟ್ ತೋಟ ಮಾಡ್ಕೊಂಡಿದ್ವಿ. ನಮ್ ತಾತ ಕೊಟ್ಟಿದ್ದು, ಇಂದಿರಾ ಗಾಂಧಿ ಅಮ್ಮ ಕೊಟ್ಟಿದ್ದು. ಅವಾಗ ನಾವು ಮಾರ್ತಾ ಇದ್ವಿ, ವ್ಯವಸಾಯ ಮಾಡಿದ್ದು. ಇಂದಮ್ಮ ತಗೋಬಾಡೋರು ಏನೋ ನಮ್ ಇದ್ರಲ್ಲಿ ದೀಪ, ನಾವ್ ಹಂಗೆ ದೀಪ ಇಟ್ಕೊಂಡು ನಾವು ತಕೊಂಡ್ ಮನೆ ಕಟ್ಕೊಂಡಿದೀವಿ. ಯಾರು ಏನ್ ಪುಕ್ಸಟ್ ನಲ್ಲಿ ಕಟ್ಕೊಂಡಿಲ್ಲ ಸರ್. 15 ವರ್ಷದಿಂದ ಇದು? ಹೌದು ಸರ್, ಎಲ್ಲ ಫುಲ್ ಏರಿಯಾ 15 ವರ್ಷ ಅಂದಿದ್ದು. ಇಲ್ಲ ಸರ್, ನಾವು ಗಾರಪಲ್ದಲ್ಲಿ ಇದ್ದೀವಿ, ಬಾಡಿಗೆ ಮನೆಯಲ್ಲಿ ಇದ್ದೀವಿ. ನಮ್ಗೆ ಸ್ವಂತ ಮನೆ ಬೇಕಾಗಿತ್ತು. ಅಷ್ಟೊಂದು ಸ್ವಂತ ಜಾಗದಲ್ಲಿ ತಗೊಳಕ್ಕೆ ಹೋಗ್ತಾ ಇಲ್ಲ. ಏನೋ ಇರೋ ಜಾಗದಲ್ಲಿ ಕಮ್ಮಿ ರೇಟಲ್ಲಿ ಕೊಟ್ರೆ ಪರ್ಮಿಷನ್ ಕೊಟ್ಬಿಟ್ರು ನಿಮಗೆ 15 ವರ್ಷದಿಂದ. ಈಗ ಸಡನ್ ಆಗಿ ಬಂದ್ಬಿಟ್ಟು ಕೆರೆನಪ್ಪ ಇದು ಅಂತ ನಿಮ್ನ ಕಳಿಸ್ಬಿಡ್ತಾರೆ, ಏನ್ ಮಾಡ್ತೀರಾ? ನಾವ್ ಹೆಂಗಸರೆಲ್ಲ ನಿಂತ್ಕೊಂಡು ಏನೋ ಮಾಡ್ಕೊಂಡು ನಾವ್ ಯಾರನ್ನ 2-3 ಜನ ಸಾಯ್ತೀವಿ. ನಮ್ಗೆ ಕೊಡ್ಲೇಬೇಕು, ನಮ್ಮ ಹಕ್ಕು ನಮ್ಗೆ ಬೇಕೇ ಬೇಕು ಸರ್. ಯಾರನ್ನ ಬರ್ಲಿ ಸರ್. ಈ ದೊಡ್ಡ ನಾಗಮಂಗಲ ಕೆರೆಯಲ್ಲಿ ಅಂದ್ರೆ ಈ ವ್ಯಾಪ್ತಿಯಲ್ಲಿ 100ರಿಂದ 150 ಮನೆಗಳೇನಾಗಿದೆ. ಸೊ ಅಲ್ಲಿ ಹೇಳ್ತಾ ಇರೋರು 250 ಮನೆಗಳಾಗಿದೆ ಅಂತ. ಆಲ್ಮೋಸ್ಟ್ ಒಂದು 10 ಎಕರೆ ಒಂದು ವಿಸ್ತೀರ್ಣ ಅಂತ ಅನ್ಕೊಳ್ಳಿ ಅಂದಾಜ್ ಪ್ರಕಾರ. ಇಲ್ಲಿ ಪರ್ಮಿಷನ್ ಯಾಕೆ ಕೊಟ್ರು? ನಮಗೆ ಇಷ್ಟೊಂದು ಸಮಸ್ಯೆ ಇದೆ ಅಂತ ಈಗ ಕೇಳ್ತಾ ಇದ್ದಾರಲ್ಲ, ಕೆರೆ ಇದೆ ಅಂತ ಈಗ ಹೋರಾಟಗಳಾಗ್ತಾ ಇದೆ. ಈ ಮೊದಲಿಗೆ ಅಂದ್ರೆ 15ರಿಂದ 20 ವರ್ಷಗಳ ಹಿಂದೆ ಯಾವ ಕಾರಣಕ್ಕಾಗಿ ನಮಗೆ ಪರ್ಮಿಷನ್ ಕೊಡಬೇಕಾಗಿತ್ತು? ಅವಾಗಲೇ ಕೆರೆ ಇದು ಪರ್ಮಿಷನ್ ಕೊಡೋದಿಲ್ಲ ಅಂತಿದ್ರೆ ನಾವು ಮನೆಗಳನ್ನಾದ್ರೂ ಯಾಕೆ ಕಟ್ತಾ ಇದ್ವಿ ಅನ್ನೋದು ಈಗ ಸದ್ಯಕ್ಕೆ ಇಲ್ಲಿ ಮನೆ ಕಟ್ಕೊಂಡು ಜೀವನ ಸಾಗಿಸ್ತಾ ಇರುವಂತಹ ಬಡ ಕುಟುಂಬಸ್ಥರ ಮಾತಾಗಿದೆ. ಸೊ ಇದಕ್ಕೆ ಸೊಲ್ಯೂಷನ್ ಹೇಗೆ ಅನ್ನೋದನ್ನ ಸರ್ಕಾರ ಕಂಡು ಹಿಡ್ಕೋಬೇಕಾಗತ್ತೆ. ಇನ್ನೊಂದಿಷ್ಟು ಗ್ರಾಮಸ್ಥರಿದ್ದಾರೆ, ಮಾತನಾಡ್ತೀನಿ ನಾನು. ಸರ್ ನಮಸ್ಕಾರ. ನಮಸ್ಕಾರ. ಒಂದಿಷ್ಟು ಜನರ ವಾದ ನಾನು ಕೇಳಿದೆ. ಇಲ್ಲಿ ಮನೆ ಕಟ್ಕೊಂಡಿರುವಂತವರು ಅವ್ರ ಆಂಗಲ್ ಹೇಳ್ತಿದ್ದಾರೆ. ಅವ್ರದ್ದು ತಪ್ಪು ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ನಾವು ಅಪ್ಲಿಕೇಶನ್ ಹಾಕಿದಾಗ ಇಲ್ಲಿ ಜಾಗ ಇದೆ ಅಂತಂದಾಗ ಗೌರ್ಮೆಂಟ್ ಅದಕ್ಕೆ ಪರ್ಮಿಷನ್ ಕೊಡುತ್ತೆ, ಲೈಟ್ ಕಂಬ ಹಾಕಿ ಕರೆಂಟ್ ನ ಕೊಡುತ್ತೆ, ಕನೆಕ್ಷನ್ ನ ರೋಡ್ ಮಾಡುತ್ತೆ, ಮನೆ ಕಟ್ಟಕ್ಕೆ ಪರ್ಮಿಷನ್ ಕೊಡುತ್ತೆ ಅಂದಾಗ ಮನೆ ಕಟ್ತಾರೆ ಸಹಜವಾಗಿ. ಸೊ ನೀವೇನ್ ಹೇಳ್ತೀರಾ ಇದಕ್ಕೆ? ಇದಕ್ಕೆಲ್ಲ ಸ್ಥಳೀಯರೇ ಕುಮ್ಮಕ್ ಕೊಟ್ಟಿರೋದ್ರಿಂದ ನಡೀತಾ ಇದೆ. ಇದು ನಾವು ಚಿಕ್ಕಂದಲಿಂದನೂ ಇದು ಕೆರೆ ತುಂಬಾ ಶುದ್ಧವಾಗಿತ್ತು. ದನ ಕರುಗಳು ನೀರು ಕುಡಿತಾ ಇದ್ದು, ನಾವು ಜನ ಕೂಡ ನೀರು ಕುಡಿತಾ ಇದ್ದೀವಿ. ಈ ಸುತ್ತೂನು ಆಲ್ ರೌಂಡ್ ಕೆರೆ ಸುತ್ತೂನು ಒತ್ತುವರಿ ಆಗಿದೆ, ಒಂದೇ ಸೈಡ್ ಅಲ್ಲ, ಎಲ್ಲ ಕಡೆನೂ ಆಗಿದೆ. ಸರ್ಕಾರ ಇದು ಗಮನ ಎತ್ತಿ ಇದನ್ನ ತೆರವುಗೊಳಿಸಿ ಕೆರೆ ಶುದ್ಧೀಕರಣ ಮಾಡಬೇಕಂತ ನಾವು ಕೇಳ್ಕೊಳ್ತೀವಿ ಸರ್ಕಾರಕ್ಕೆ. ನೋಡಿ, ಆ ಅಮ್ಮ ಹೇಳಿರೋ ಥರ ಅವರು ಬಡವರು, ಅವ್ರಿಗೇನು ಗೊತ್ತಿಲ್ಲ, ಕಟ್ಕೊಂಡಿದ್ದಾರೆ ಅನ್ನೋದನ್ನು ನಾವು ಒಪ್ಕೊಂತೀವಿ. ಆದರೆ ಮಾನ್ಯ ಕುಮಾರಸ್ವಾಮಿ ಅವ್ರ ಗೌರ್ಮೆಂಟು 2008ರಲ್ಲಿ ರಾಮಸ್ವಾಮಿ ಆಯೋಗ ಅಂತ ಒಂದು ರೆಡಿ ಮಾಡ್ತು. ಆ ಆಯೋಗದಲ್ಲಿ 2008ರಲ್ಲೇ ಎಲ್ಲರಿಗೂ ನೋಟಿಸ್ಗಳು ಕೊಟ್ಟಿದ್ದಾರೆ. ನೋಟಿಸ್ಗಳು ತಗೊಂಡು ಆಲ್ರೆಡಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ
ಕಾರ್ಯಾಲಯದಲ್ಲಿ ಕೇಸು ಸಮೇತ ಇರುತ್ತೆ. ಇದ್ರ ಬಗ್ಗೆ ನೋಟಿಸ್ ಏನಂತ ಕೊಟ್ಟಿದ್ದು ಅದನ್ನ ನಾವು ಅವಾಗ ಓದಿದೀವಿ, ಅಷ್ಟು ಜ್ಞಾಪಕ ಇಲ್ಲ. ಇದು ಕೆರೆಗೆ ಸಂಬಂಧಪಟ್ಟಿದ್ದ ಜಾಗ ತೆರವುಗೊಳಿಸಬೇಕು, ಎಲ್ಲರೂ ಖಾಲಿ ಮಾಡಬೇಕು ಅಂದ್ಬಿಟ್ಟು ನೋಟಿಸು ಕೊಟ್ಟಿದ್ದಾರೆ 2008ರಲ್ಲಿ. ಒಂದು ಸಲ ಅಲ್ಲ, ಒಂದು 3-4 ಸಲ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಇದ್ರೂ ಗೊತ್ತಿದ್ರು ಇವ್ರದ್ದು ತಪ್ಪು ಅಂತ ಹೇಳ್ತಾ ಇಲ್ಲ. ಈಗ ದೊಡ್ಡನಾಮಂಗಲದಲ್ಲಿ 10 ಲಕ್ಷ ಸೈಟ್ ತಗೊಬೇಕು ಅಂದ್ರೆ ಒರಿಜಿನಲ್ ಜಾಗನ, ಇಲ್ಲಿ 50,000 1 ಲಕ್ಷಕ್ಕೆ ಕೆಲವರು ದುಡ್ಡಿನ ಆಸೆಗೆ ಇದು ಒರಿಜಿನಲ್ ಜಾಗ ತಗೊಳ್ಳಿ ಅಂತ ಅದು ಬ್ಲಾಕ್ ಅಲ್ಲಿ ಅದನ್ನ ಇವ್ರು ಹೇಳಿದ್ರು. ಆವಾಗಲೇ ಅವ್ರು ಹೇಳಿದ್ರು 1, 9, 10 ಅಂತ. 1, 9, 10ನ ಮಾನ್ಯ ಸಬ್ ರಿಜಿಸ್ಟರ್ ಆಫೀಸಲ್ಲೇ ತಯಾರು ಮಾಡ್ತಾರೆ ರಿಜಿಸ್ಟರ್ ಮಾಡಬೇಕಾದ್ರೆ. ಆಯ್ತಾ, ಅಲ್ಲೇ ಒಂದು ಸೀಲ್ ಹೊಡಿತಾರೆ, ಅಲ್ಲೇ ಸೈನ್ ಮಾಡ್ತಾರೆ, ಅಲ್ಲೇ ಸೃಷ್ಟಿ ಮಾಡ್ತಾರೆ. ನಾವು ಪ್ರತಿಯೊಂದನ್ನು ನಮ್ಮ ಪಂಚಾಯಿತಿಯ ಅಧಿಕಾರಿಗಳ ಮೇಲೆ ಬೊಟ್ಟು ತೋರಿಸೋದು ತಪ್ಪಾಗುತ್ತೆ. ಯಾವುದನ್ನೇ ಆಗಲಿ ಕೂಲಂಕುಷವಾಗಿ ಆಲೋಚನೆ ಮಾಡಬೇಕು. ಸಬ್ ರಿಜಿಸ್ಟರ್ ಆಫೀಸಲ್ಲೂ ತಯಾರು ಮಾಡಿ ರಿಜಿಸ್ಟ್ರು ಆಗುತ್ತೆ. ಇದೆಲ್ಲ ನಮಗೆ ಆಲ್ರೆಡಿ ಗಮನಕ್ಕೆ ಬಂದಿದೆ. ಈ ರೀತಿಯಾಗಿರಬೇಕಾದ್ರೆ ಇವ್ರಿಗೇನು ಗೊತ್ತಿರಲ್ಲ. ಏನೋ ನಮಗೆ ಕಮ್ಮಿಯಾಗಿ ಸಿಕ್ತು, ಒಂದು ನೆಲೆ ಇರೋದಕ್ಕೆ ಒಂದು ನೆರಳಿಗೆ ಒಂದು ಮನೆ ಸಿಕ್ತು ಅಂತ ಇವ್ರು ಕಟ್ಕೊಂಡಿರೋದು, ಇವ್ರ ಮೇಲೆ ನಾವು ಬೊಟ್ಟು ಮಾಡೋದು ತಪ್ಪು. ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಇವರಿಗೆ ಸೇಲ್ ಈಗ ಹೇಳಿದ್ರಲ್ಲ, ಅವ್ರ ಹೆಸರು ಹೇಳಲ್ಲ, ರಿಜಿಸ್ಟರ್ ಮಾಡಿ ಕೊಟ್ಟಿದ್ದಾರೆ ಅಂತ, ಅವ್ರನ್ನೆಲ್ಲ ಮೊದಲು ಕರ್ಕೊಂಡ್ಬಂದು ನಿಲ್ಲಿಸಿದಾಗ ಇದರದ್ದು ಎಲ್ಲ ಸತ್ಯಾಸತ್ಯತೆ ಆಚೆ ಬರುತ್ತೆ. ಅರ್ಥ ಆಯ್ತಾ? ಈ ಇದರಲ್ಲಿ ಈಗ 2008ರಲ್ಲೇ ನೋಟಿಸ್ಗಳು ಕೊಟ್ಟಿದ್ರು, 2-3 ಸಲ ನೋಟಿಸ್ಗಳು ಕೊಟ್ಟಿದ್ರು. ಅದ್ರ ಪಾಡ್ಗವರು ಏನೂ ಆಗಲ್ಲ ಅನ್ಕೊಂಡು ಮಾಡೋದು ನಡೀತಾನೆ ಇದೆ. ಈ ರೀತಿಯಾಗಿ ನಡಿಬೇಕಾದ್ರೆ ಸರ್, ಈಗ 15 ವರ್ಷದಿಂದ ಓಕೆ, ನಮ್ ಕಣ್ಮುಂದೆ ಈಗಲೂ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಮನೆ, ಈಗಲೂ ಪರ್ಮಿಷನ್ ಕೊಡ್ತಾ ಇದಾರೆ ಅಂದ್ರೆ ಅದನ್ನ ನೀವು ಮಾನ್ಯ ಮಾಧ್ಯಮದವರು ಪಂಚಾಯತಿ ಅಧಿಕಾರಿಗಳನ್ನ ಕರೆದು ಪ್ರಶ್ನಿಸಬೇಕು. ಆಶ್ಚರ್ಯ. ಇನ್ನೊಂದೇನು ಅಂದ್ರೆ ಇಲ್ಲಿ ನೇರವಾಗಿ ಅಧಿಕಾರಿಗಳ ಶಾಮಿಲ್ ಸರ್. ನೋಡಿ 2023ರಲ್ಲಿ ಅರ್ಜಿ ಕೊಟ್ಟಿರೋದು ತಹಶೀಲ್ದಾರರು ನೇರವಾಗಿ ಬರೀತಾರೆ, RIಗೆ ಮತ್ತೆ ಡೆಪ್ಯೂಟಿ ತಹಶೀಲ್ದಾರ್ಗೆ VIಗೆಲ್ಲ ಬರೀತಾರೆ. ಇದು ನಿಮ್ಮ ಕುಮ್ಮಕ್ಕಿಂದನೇ ನಡೀತಾ ಇರೋದು ಅಂತೇಳಿ ನಾನು RTI ಹಾಕಿದಾಗ ಕೇಳಿದಾಗ ಅವ್ರು ಕೊಟ್ಟಿರೋದು ದಾಖಲೆ ಕೊಟ್ಟಿರೋದು, ಯಾರು ತಹಶೀಲ್ದಾರ್ ಕೊಟ್ಟಿರೋದು. ನೇರವಾಗಿ ನಿಮ್ಮದೇ ಕುಮ್ಮಕ್ಕಿದೆ, ನೀವೇ ನಿಂತ್ಕೊಂಡು ಕಟ್ಟಿಸ್ತಾ ಇದ್ದೀರಿ ನಿಮ್ಮ ದುಡ್ಡು ಆಸೆಗೆ ಅಂತೇಳಿ ಅವ್ರು ಕೊಡ್ತಾರೆ ನಮಗೆ. ಈ ರೀತಿ ಇರಬೇಕಾದ್ರೆ ನೇರ ಇದಕ್ಕೆಲ್ಲ ಕಾರಣೀಭೂತರು ಇಲ್ಲಿ ಎಲ್ಲರೂ ಕೈವಾಡ ಸೇರಿ ಅವರು ಮಾಡ್ಕೊಂಡಿರೋದು. ಈಗ ನಿಮ್ಗೆ 10 ರೂಪಾಯಿ ಕೊಡ್ತೀನಿ ಅಂದ್ರೆ ಅವ್ನಿಗೆ 20 ರೂಪಾಯಿ ಬರುತ್ತೆ ಅಂದ್ರೆ ಎಲ್ಲ ಇದೇ ತರ ಮಾಡ್ಕೊಂಡು, ಇದೊಂದೇ ಜಾಗದಲ್ಲ, ದೊಡ್ಡನಾಮಂಗಲ ಸರ್ವೆ ನಂಬರ್ 54 ಸುಮಾರು ಒಂದು 57 ಎಕರೆ ಇದೆ. ಇದರಲ್ಲಿ ಒಂದು 10-15 ಎಕರೆ ಉತ್ತುವರಿ ಮಾಡ್ಕೊಂಡಿದ್ದಾರೆ. ಸರ್ವೆ ನಂಬರ್ 10 ಅಂದ್ಬಿಟ್ಟು ಒಂದಿದೆ, ಅದರಲ್ಲೂ ಅಷ್ಟೇ ಬೇಕಾಬಿಟ್ಟು ಮನೆ ಕಟ್ಟೋದು, ನಿಮ್ಗೆ 2 ಲಕ್ಷ ಕೊಡ್ತೀನಿ 3 ಲಕ್ಷ ಕೊಡ್ತೀನಿ, ಈ ತರ ಮಾಡೋರು ಮಾಡ್ತಾ ಇದ್ದಾರೆ. ಇದೊಂದೇ ಜಾಗ ಅಲ್ಲ, ದೊಡ್ಡನಾಮಂಗಲ ಗ್ರಾಮದಲ್ಲಿ ಸುಮಾರು ಒಂದು 3-4 ಜಾಗದಲ್ಲಿ ಇದೇ ತರ ನಡೀತಾ ಇದೆ. ಇದು ಜ್ವಲಂತ ಸಮಸ್ಯೆ ಅನ್ನೋ ರೀತಿಯಲ್ಲಿ ಕಾಡ್ತಾ ಇದೆ. ಒಂದಿಷ್ಟು ಬೇಜವಾಬ್ದಾರಿ ಅಧಿಕಾರಿಗಳ ನಿರ್ಲಕ್ಷ್ಯತನದ ಕೆಲಸ ಇದಕ್ಕೆಲ್ಲ ಕಾರಣ. ಪಾಪ ಇಲ್ಲಿ 15-20 ವರ್ಷಗಳಿಂದ ಬಂದು ಇಲ್ಲಿ ಮನೆ ಕಟ್ಕೊಂಡಿದಾರಲ್ಲ, ಆ ಮನೆಗಳೆಲ್ಲವೂ ಕೂಡ ಈಗ ಆಪ್ ನಲ್ಲಿ ನಾವು ನೋಡಿರುವಂತಹ ಪ್ರಕಾರ, ಜೊತೆಗೆ ಇಲ್ಲಿರುವಂತಹ ಖುದ್ದು ಸ್ಥಳೀಯರು ಹೇಳುವಂತಹ ಪ್ರಕಾರವಾಗಿ ಈ 57 ಎಕರೆ ಕೆರೆ ಏನಿದೆ, ದೊಡ್ಡ ನಾಗಮಂಗಲ ಕೆರೆ ಏನಿದೆ, ಆ ಕೆರೆಯ ಒಳಭಾಗದಲ್ಲೇನೆ ಬರುತ್ತೆ ಅನ್ನುವಂತ ಮ್ಯಾಪ್ ಅಲ್ಲಿ ಮಾತ್ರ ತೋರಿಸ್ತಾ ಇದೆ. ಬಟ್ ಇವರಿಗೆ ಕೊಟ್ಟಿರುವಂತಹ ಡಾಕ್ಯುಮೆಂಟ್ಸ್ ಗಳು ಎಲ್ಲಿಂದ ಬಂತು? ಮನೆಗಳನ್ನ ಕಟ್ಟೋದಕ್ಕೆ ಅವಕಾಶವನ್ನ ಕೊಟ್ಟಂತ ಅಧಿಕಾರಿಗಳು ಯಾವ ರೀತಿಯಾಗಿ ಅವಕಾಶವನ್ನ ಕೊಟ್ಟರು? ಇದೆಲ್ಲವೂ ಕೂಡ ಭ್ರಷ್ಟಾಚಾರದಿಂದ ಮನೆಗಳನ್ನ ನಿರ್ಮಾಣ ಮಾಡಲಾಗಿದೆ ಅನ್ನುವಂಥದ್ದು ಇಲ್ಲಿರುವಂತಹ ಸ್ಥಳೀಯರ ಗಂಭೀರ ಆರೋಪ ಆಗಿದೆ. ಈ ಸಂಬಂಧಪಟ್ಟಂಗೆ ಇಲ್ಲಿನ ಸ್ಥಳೀಯ ಶಾಸಕರು MT ಕೃಷ್ಣಪ್ಪ ಅವರಾಗಿರಬಹುದು, ಸಂಸದರು ಮಂಜುನಾಥ್ ಅವರಾಗಿರಬಹುದು, ಅಥವಾ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ಈ ಬಗ್ಗೆ ಅವರು ಆಗಲೇ ಮನವಿ ಪತ್ರವನ್ನ ಅನೇಕ ಬಾರಿ ಸಲ್ಲಿಸಿದ್ದಾರೆ. ನಾಟ್ ಓನ್ಲಿ ಒನ್ ಟೈಮ್, ಸುಮಾರು ಸಾರಿ ಈ ಬಗ್ಗೆ ಮನವಿ ಹೋರಾಟಗಳು ಎಲ್ಲವೂ ಕೂಡ ಆಗ್ತಾನೆ ಬಂದಿದೆ. ಬಟ್ ಯಾವುದೇ ರೀತಿಯಾದಂತಹ ಸೊಲ್ಯೂಷನ್ ಮಾತ್ರ ಸಿಕ್ಕಿಲ್ಲ. ಇಲ್ಲಿರುವಂತಹ ಬಡವರು ಇನ್ ಕೇಸ್ ಬಂದ್ಬಿಟ್ಟು ಎನ್ಕ್ರೋಚ್ಮೆಂಟ್ ಆಗಿದೆ ಅನ್ನುವಂತ ರೀತಿಯಲ್ಲಿ ಇವ್ರನ್ನ ಗುಳೆಬ್ಸ್ಬಿಟ್ರೆ, ಈಗ ಮನೆ ಕಟ್ಕೊಂಡು 15-20 ಲಕ್ಷ ಖರ್ಚು ಮಾಡಿ ಮನೆ ಕಟ್ಕೊಂಡಂತವ್ರು ಎಲ್ಲಿ ಹೋಗ್ಬೇಕು ಅನ್ನುವಂತಹ ಒಂದ್ ರೀತಿ ದಾರದ ಮೇಲೆ ನಡೆಯುವಂತಹ ಪರಿಸ್ಥಿತಿ ಅವರದ್ದು ಕೂಡ. ಸೊ ಹಾಗಾಗಿ ಸಂಬಂಧಪಟ್ಟಂತಹ ಇಲಾಖೆಯವರು, ಸರ್ಕಾರ ಇಲ್ಲಿನ ಜನರ ಸಮಸ್ಯೆಗಳಿಗೆ ಆದಷ್ಟು ಬೇಗ ಕಿವಿಗೊಡಬೇಕು ಅಂತ ನಮ್ಮ ನ್ಯೂಸ್ 18 ಕನ್ನಡ ಮನವಿಯನ್ನ ಮಾಡಿಕೊಳ್ತಾ ಇದೆ, ಜೊತೆಗೆ ಆಗ್ರಹವನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಇದು ಇವತ್ತಿನ ವಿಶೇಷ. ನಮ್ಮೂರಲ್ಲಿ ನ್ಯೂಸ್ 18 ಕನ್ನಡ ನೋಡ್ತಾ ಇರಿ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.